ಒಂದು ಬ್ಲಾಗಲ್ಲಿ ಸಾಯಂಕಾಲ 4:45 ಸಾರಿ 3:45 ಮೈಸೂರಿಗೆ ಹೋಗ್ತಿದ್ದೀವಿ. ನೋಡಿ ನಿಂತ್ಕೊಂಡು ಹೊಸ ರೂಟಲ್ಲಿ ಗಾಡಿ ತುಂಬಿನೇ ನೋಡಿ ನಾನು ಕಾಣಿಸ್ತಿದ್ದೀನಾ ನೋಡಿ ಇವಾಗ ಅವಳು ಹೇಳ್ತಾಳೆ ನೋಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ. ಗಾಡಿ ತೊಗೊಂಡು 1 ವೀಕ್ ಆಯಿತು. ಮೈಸೂರಲ್ಲಿ ಪೂಜೆ ಮಾಡಿಸೋಣ ಅಂತ ಹೋಗ್ತಿದ್ದೀವಿ. ಸೊ ಇವಾಗ ವೆದರ್ ಸ್ವಲ್ಪ ತಣ್ಣಗಿದೆ ಅಂತ ಹೋಗ್ತಿರೋದು, ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ. ಬನ್ನಿ ಹೋಗೋಣ, ನೋಡೋಣ. ಗಾಡಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಅವತ್ತು ನೈಟೇ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಹೊರಟಿದ್ದೀವಿ ಇವಾಗ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸೊ ಬನ್ನಿ. ಬಿಸಿಲಿಲ್ಲ ಅಂದ್ಕೊಂಡ್ವಿ, ಆದರೂ ಬಿಸಿಲು ಸಕ್ಕತ್ತಿತ್ತು. ಹಾಗೆ ಮಯೂರ ಹತ್ರ ಸ್ಟಾಪ್ ಮಾಡಿದ್ವಿ. ಜಾಸ್ತಿ ಕುತ್ಕೊಂಡು ಹೋಗ್ಲಿಕ್ಕಾಗಲ್ಲ, ಸೊ ಹಂಗೆ ಸ್ಟಾಪ್ ತೊಗೊಂಡು ಹೊರಟ್ವಿ. 1 ಅವರ್ ಕನಕಪುರ ಬಂದು ಸೇರಿ. ಸಾತ್ನೂರು ಇದು ಕಬ್ಬಾಳು. ಸಾರಿ ಕನಕಪುರ ರೋಡ್ ಅಲ್ವಾ? ಸಾತ್ನೂರು ಬಸ್ ಸ್ಟಾಪ್ ಹತ್ರ ಇದೆ ಮಯೂರ. ಸೊ ಮಯೂರ ಆಲ್ ಟೈಮ್ ನಮ್ಮದು ಫೇವ್ರೆಟ್ ಸ್ಟಾಪ್ ಮಯೂರ. ಇಲ್ಲೆಲ್ಲ ತಿನ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇವತ್ತು ಐಸ್ ಕ್ರೀಮ್ ಇಸ್ಕೊಂಡಿದ್ದೀವಿ. ಬಿಸಿಲು ಜಾಸ್ತಿ ಇದೆ. ಇನ್ನು 1 ಅವರ್ 45 ಮಿನಿಟ್ಸ್ ಏನೋ ತೋರಿಸ್ತಿದೆ. ಸೊ 7 o'clock ಮೈಸೂರು. ನೋಡೋಣ ದೇವಸ್ಥಾನ ತೆಗ್ದಿರುತ್ತೆ ಇಲ್ವ. ಸೊ ನಡೆಯೋಣ. 20 ಕಿಲೋಮೀಟ್ರ್ ಹೋಗ್ಬೋದಂತ. ಆಲ್ಮೋಸ್ಟು ರೀಚ್ ಆಗ್ತಾ ಇದ್ದೀವಿ. ಒಂದು 15 to 20 ಮಿನಿಟ್ಸ್ ಇದೆ ಅಷ್ಟೇ ಮೇಲೆ ಹೋಗಲಿಕ್ಕೆ, ಚಾಮುಂಡಿ ಬೆಟ್ಟಕ್ಕೆ. ಅಲ್ಲಿ ಹೋಗಬೇಕಾದ್ರೆ ಮೂನಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು ಗೊತ್ತಾ. ಮತ್ತು ಆ ಮೋಡ ಒಳಗೆಲ್ಲ ಹೋಗಿ ಮುಂಚೆ ಕೊಡ್ತಾ ಇರೋದು. ಮತ್ತು ತುಂಬ ಆರೆಂಜ್, ಲೈಟಿಶ್ ಆರೆಂಜ್ ಇತ್ತು, ಸಕ್ಕತ್ತಾಗಿತ್ತು. ಮತ್ತು ಇದು ಸಿಟಿ ಲೈಟ್ ಸಹ ಬರಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು. ನೀವು ನೋಡಿ, ಆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಎಸ್, ಬನ್ನಿ ಹೋಗೋಣ. ಮೇಲೆ ಹೇಗಿದೆ ನೋಡೋಣ. ಬಟ್ ಅಷ್ಟೊಂದು ಇರ್ತಾರೆ ಅನ್ಕೋತೀನಿ, ಸ್ಯಾಟರ್ಡೇ ಅಲ್ವಾ. ನೋಡೋಣ ಬನ್ನಿ. ಶಿವ ಕಳೆದೋಯ್ತು. ಚಾಮುಂಡೇಶ್ವರಿ ಕಳೆದನ ಜಾಸ್ತಿ. ಆ್ಯಕ್ಚುಲಿ ನಮ್ಮದೇ ತಪ್ಪಿತ್ತು, ನಾವು ಅಲ್ಲಿ ಬಿಡಬಾರ್ದಾಗಿತ್ತು. ಗಾಡಿ ನಿಲ್ಸಿದ್ದೀವಿ ಅಂತ ಬಿಟ್ವಿ. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಬ್ಯಾಡ್ ಲಕ್ ಎಲ್ಲ ಹೋಯ್ತು ಅಂದ್ಕೊಂಡು ಗುಡ್ ಲಕ್ ಹೊಸ ಸ್ಟಾರ್ಟ್ ಆಯಿತು ಅನ್ಕೋ, ಪರವಾಗಿಲ್ಲ. ಇವ್ನಿಗೇನು ಗೊತ್ತಾ, ಏನು ಕಳ್ಕೊಂಡ್ರು ಕೈ ಅಂತ ಇರ್ತಾನೆ. ಇವಾಗ ಏನು ಮಾಡೋಕ್ಕಾಗಲ್ಲ. ನನ್ನ ಕೈ ನೋವು ಬಂತು ಸಾಕು ಅಷ್ಟೇ. ಸೊ ಆಯಿತು. ಮತ್ತು ನೆಕ್ಸ್ಟು ಹಂಗೆ ಕೆಳಗೆ ಹೋಗ್ತೇನೆ ನಾನು ತಿನ್ಕೊಂಡು ಹೋಗೋಣ ಅಂತ. ಮತ್ತು ಇಲ್ಲಿ ಪೂಜೆನೂ ಏನೂ ಮಾಡಲಿಲ್ಲ, ತುಂಬ ರಶ್ ಇತ್ತು ಅಂತ ನಾವೇ ಮಾಡ್ಕೊಂಡ್ವಿ. ಸೊ ಬನ್ನಿ ಕೆಳಗೆ ಹೋಗೋಣ. ಚೆನ್ನಾಗಿರೋ ಹೂವು ಮಾಡಿಸಿದ್ದೆ ಫ್ರೆಂಡ್ಸ್, ಯಾವುದೇ ಬೇರೆ ಹೂವು. ಸರಿ ಆಯಿತು.
ಶೂಸ್ ಕಳ್ಕೊಂಡು ಇದು ಯಾವುದೋ ಚಪ್ಪಲಿ ತೊಗೊಂಡ್ವಿ 200 ತೊಗೊಂಡು ಹೊರಟಿದ್ದೀವಿ. ಸೊ ಅಲ್ಲಿ ಕೆಳಗಡೆ ನಾನು ಎಷ್ಟೊಂದು ಬ್ಲಾಗಲ್ಲಿ ನೋಡಿದ್ದೆ, ಏನಾದರೂ ತಿನ್ನೋಕ್ಕೆ ಎಲ್ಲ ಸ್ಟ್ರೀಟ್ಸ್ ಎಲ್ಲ ಇದೆ, ಅಲ್ಲಿ ಹೋಗಿ ತಿನ್ಕೊಂಡು ಹೋಗೋಣ ಅಂತ. ಏನು ಹೊಟ್ಟೆ ಏನು ಅಷ್ಟು ಹಸಿತಿಲ್ಲ, ಸೊ ನಾನು ಚಾಟ್ಸ್ ಏನಾರ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತೀನಿ. ಇವಾಗ ಊಟಕ್ಕೆ ಹೋಗೋಣ. ಸೊ ಅಲ್ಲೆಲ್ಲೋ ಸ್ಟ್ರೀಟ್ ಇದೆ ಅಂತ ನಾನು ಎಲ್ಲೂ ಒಂದು ಬ್ಲಾಗಲ್ಲಿ ನೋಡಿದ್ದೆ. ರಮ್ಯಾ ನವೀನ್ ಅಂತ ಇದ್ದಾರಲ್ಲ, ಅವಕ್ಕ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ. ಅಲ್ಲಿ ಮಸಾಲೆ ಪುರಿ ಚಾಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ. ಬಟ್ ಇವನು ಚಾಟ್ಸ್ ಏನು ಬೇಡ, ಊಟನೇ ಮಾಡೋಣ ಅಂತಿದ್ದೆ. ನೋಡೋಣ ಅಲ್ಲಿ ಹೋಗಿ ಏನು ತಿಂತೀವಿ ಅಂತ. ಮುಂದೆ ಬನ್ನಿ, ಅದಕ್ಕೆ ಹೋಗೋಣ ಮುಂದೆ. ತಿನ್ನಿ. ಚೆನ್ನಾಗಿದೆಯಾ? ನಾನು ರುಮಾಲಿ ತೊಗೊಂಡಿದ್ದೀನಿ, ಇವ್ನು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದಾನೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನು.